ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಪೊಟೊಟೊ ಎಗ್ ಚೀಸ್ ರ್ಯಾಪ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತು ಹೇಗೆ ಮಾಡೋದು ಅಂತ. ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನೀವು ಕೂಡ ಟ್ರೈ ಮಾಡಿ. ಮೊದಲನೇದಾಗಿ ಪೊಟೊಟೊನ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಟ್ಟು ಸ್ಲೈಸಸ್ ಆಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇವತ್ತು ನಾನು ಅಮೂಲ್ ಚೀಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನ ಉಪಯೋಗಿಸ್ಕೊಳ್ಳಿ. ಆ ಚೀಸು ಕ್ಯೂಬ್ ಇರೋದನ್ನ ನಾನು ತರಿಯಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ಈಗ ಸ್ಲೈಸಸ್ನ ಮೆಸ್ ತವ ಮೇಲೆ ಬಟರ್ ಪೇಪರ್ ಹಾಕೊಂಡು ಒಂದ್ರ ಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇಟ್ಕೊಳ್ತಾ ಹೋಗ್ತೀನಿ. ಆ ಒಂದ್ರ ಮೇಲೆ ಒಂದು ಇಡೋದ್ರಿಂದ ಚೀಸ್ ಹಾಕ್ತಿವಲ್ಲ ಮೇಲ್ಗಡೆ, ಅದು ಯಾವುದೇ ರೀತಿ ಸ್ಪ್ರೆಡ್ ಆಗಿ ಕೆಳಗಡೆ ಇಳಿಯೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಅಡ್ಜಸ್ಟ್ ಆದಮೇಲೆ ಪೊಟೊಟೊಸು ತುರಿದಿರೋ ಚೀಸನ್ನು ನಾನು ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತೀನಿ. ಪೊಟೊಟೊ ಮೇಲೆ ಎಲ್ಲ ಕಡೆನೂ ಚೀಸ್ನ ಹಾಕೊಂಡು ಅದಾದಮೇಲೆ ಒಂದು ನಾರ್ಮಲ್ ತವಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಬೇಕು. ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಈ ಮೆಸ್ ತವಾನ ಆ ತವದ ಮೇಲೆ ಇಟ್ಕೊಂಡು ಎರಡೂ ಕಡೆ ಬಟರ್ನ ಹಾಕಿ, ಬಟರ್ ಇಡೋದ್ರಿಂದ ಇನ್ನೂ ತುಂಬ ರುಚಿಕರವಾಗಿರುತ್ತೆ, ಅದಕ್ಕೆ ಬಟರ್ನ ಯೂಸ್ ಮಾಡಬೇಕು. ನಂತರ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಲೆಕೋಸಿನ ಎಲೆ ಮತ್ತು ಟೊಮೊಟೊನ ಯೂಸ್ ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ನಾವು ಆಮ್ಲೆಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಆಮ್ಲೆಟಿಗೋಸ್ಕರ ಇಲ್ಲಿ 3 ಎಗ್ನ ನಾನು ಇವತ್ತು ತೊಗೊಂಡಿದ್ದೀನಿ. 3 ಎಗ್ನ ಒಡೆದು ಹಾಕೊಂಡು ನಂತರ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೋರ್ಕ್ ಅಥವಾ ವಿಸ್ಕಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಪರವಾಗಿಲ್ಲ, ಬಟ್ ತುಂಬಾನೇ ಗಂಟಿರಬಾರ್ದು. ಆ ರೀತಿ ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ ಪೊಟ್ಯಾಟೊ ಚೀಸು. ಅದಾದ್ಮೇಲೆ ಆ ತವಾದ ಮೇಲೆ ತೆಗೆದಿಟ್ಕೊಂಡು ಮೆಸ್ ತವನ ತೆಗೆದಿಟ್ಕೊಂಡು ನಾರ್ಮಲ್ ತವ ಮೇಲೆ ಆಮ್ಲೆಟ್ನ ಹಾಕೊಳ್ಳೋಣ. ಆಮ್ಲೆಟ್ ಹಾಕೊಂಡು ಅದನ್ನ ಈಗ ನಾವು ಏನ್ ಶೇಪ್ ಮಾಡಿ ಇಟ್ಕೊಂಡಿದೀವಲ್ಲ ಪೊಟೊಟೊನ, ಅದೇ ಶೇಪಲ್ಲಿ ನಾವು ಆಮ್ಲೆಟ್ನ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ಐ ಮೀನ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರೋ ರೀತಿ. ಸೊ ಅದಕ್ಕೋಸ್ಕರ ಈಗ 4 ಸೈಡ್ಸ್ ಇಂದಾನು ನಾವು ಕವರ್ ಮಾಡ್ಕೊಳ್ತಾ ಹೋಗ್ಬೇಕು. ಕವರ್ ಇನ್ ದ ಸೆನ್ಸ್ ಅದನ್ನ ನಾವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ್ರೆ ಅದು ಕೂಡ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಸೊ ಈಗ ಅದನ್ನ ಆಮ್ಲೆಟ್ನ ನಾವು ತಿರುವಾಕೊಂಡು ಒಂದ್ಸಲಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ಪೊಟೊಟೊ ಚೀಸ್ ಏನ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇದನ್ನ ಈ ಆಮ್ಲೆಟ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಪೊಟೊಟೊ ಎಗ್ ಚೀಸ್ ರ್ಯಾಪ್ನ ರೆಡಿ ಮಾಡೋಣ. ಈಗ ರ್ಯಾಪ್ನ ರೆಡಿ ಮಾಡೋದಕ್ಕೆ ನಾವು ಆಮ್ಲೆಟ್ನ ಪೊಟೊಟೊ ಚೀಸ್ ಮೇಲೆ ಹಾಕೊಳ್ತಾ ಇದ್ದೀವಿ. ಹಾಕೊಂಡಾದ್ಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಆದಮೇಲೆ ನಾವೀಗ ಟೊಮೊಟೊ ಮತ್ತು ಲೇಟಸ್ ಏನು ಇಟ್ಕೊಂಡಿದ್ವಿ ಅದನ್ನು ಆಮ್ಲೆಟ್ ಮೇಲೆ ಜೋಡಿಸೋಣ. ನಾನಿಲ್ಲಿ ಸುಮಾರು ಒಂದು 5ರಿಂದ 6 ಲೇಟಸ್ನ ಇಟ್ಕೊಂಡಿದ್ದೀನಿ. ಅದೆಲ್ಲದನ್ನು ಉಪಯೋಗಿಸ್ತೀನಿ. ಮೊದಲನೇದಾಗಿ 2 ದೊಡ್ಡ ಲೇಟಸ್ನ ಇಟ್ಕೊಂಡು ಅದ್ರ ಮೇಲೆ 2 ಟೊಮೊಟೊ ಸ್ಲೈಸಸ್ನ ಇಟ್ಕೊಂಡಿದ್ದೀನಿ. ನಂತರ ಮಯೋನೈಸಸ್ನ ಹಾಕ್ತಾ ಇದ್ದೀನಿ. ಮಯೋನೈಸಸ್ ನೀವು ಮನೇಲೂ ಕೂಡ ಮಾಡ್ಬೋದು, ಇಲ್ಲ ಅಂದರೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಮಯೋನೈಸಸ್ ಹಾಕಿದ್ಮೇಲೆ ಇನ್ನು ಮಿಕ್ಕಿದ್ದು ಪುಟಾಣಿ ಲೇಟಸ್ನೆಲ್ಲ ಇಟ್ಕೊಂಡೆ. ಅದಾದ ನಂತರ ಬಿಳಿ ಎಳ್ಳನ್ನು ನಾನು ಸುತ್ತಲೂ ಉದುರಿಸ್ಕೊಳ್ತಾ ಇದ್ದೀನಿ. ಅದು ಸಿಕ್ಕೋದ್ರಿಂದ ತುಂಬಾನೇ ರುಚಿ ಅನ್ಸುತ್ತೆ, ಅದಕ್ಕೋಸ್ಕರ. ಮತ್ತೆ ಅದರ ಮೇಲೆ ಒಂದು ಟೊಮೊಟೊ ಸ್ಲೈಸಸ್ನ ಹಾಕಿ ಮಯೋನೈಸಸ್ನ ಹಾಕಿ ಅದಾದ್ಮೇಲೆ ನಾನು ಫ್ರೆಶ್ ಟೊಮೊಟೊ ಸಾಸ್ನ ಉಪಯೋಗಿಸಿದ್ದೀನಿ. ಅದನ್ನು ಕೂಡ ಹಾಕೊಂಡು ನೋಡಿದ್ರೆ ಸವಿಯಲು ಸಿದ್ಧವಾಗುತ್ತೆ ನಮ್ಮ ಪೊಟೊಟೊ ಎಗ್ ಚೀಸ್ ರ್ಯಾಪ್. ಇದನ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.